ಬೊಮ್ಮಾಯಿಯವರು ಇದ್ದಾಗ ಅದಕ್ಕೆ ಅಪ್ರೂವಲ್ ಆಯಿತು ಸರ್. ಆದರೆ ಅದನ್ನು ಯೋಜನೆನ MLA ಆದ ತಕ್ಷಣವೇ ಪೂರ್ವ ಕಾರ್ಯಗತ ಮಾಡಲಿಕ್ಕೆ ಪ್ರಾಮಾಣಿಕ ಪ್ರಯತ್ನ ಮಾಡಿ ಹಗಲು ರಾತ್ರಿ ಹೋರಾಟ ಮಾಡಿ ಬಹುಶಃ ಆ ರೈತರಿಗೆ ಕಾಂಪನ್ಸೇಷನ್ ಕೊಡುವಂಥ ಸಂದರ್ಭದಲ್ಲಿ ಅವ್ರು ಕಾಂಪನ್ಸೇಷನ್ ಕೊಟ್ಟರೆ ಕೆನಾಲ್ ವರ್ಕಿಗೆ ಬಿಡ್ತೀವಿ ಅಂದರು. ಸುಮಾರು 1.5 ಕೋಟಿ ರೂಪಾಯಿ ಚೆಕ್ಕನ್ನು ಆಯಾ ರೈತರಿಗೆ ಸರ್ ಚೆಕ್ಕನ್ನು ನೀಡಿ ನಿಮಗೆ ಕಾಂಪನ್ಸೇಷನ್ ಬಂದಮೇಲೆ ಚೆಕ್ ವಾಪಸ್ ಕೊಡಿ ಅಂತ ಭರವಸೆ ಕೊಟ್ಟು ಆ ಕಾಮಗಾರಿನ ಪೂರ್ಣಗೊಳಿಸಿದೆ ಸರ್. ಇವತ್ತು ನುಗ್ಗೇಳ್ಳಿ ಆ ಭಾಗದಲ್ಲಿ ಇವತ್ತು ಹಸಿರುಮಯ ಆಗಿದೆ. ಅದು ಹೆಚ್ಚು ಕಡೆ 10-12 ಕಿಲೋಮೀಟರ್ ತನಕ ಕೂಡ ಅಂತರ್ಜಲ ಇವತ್ತು ಮುಂದುವರೆದಿದೆ. ಈಗ ದಿಡ್ಗ ವ್ಯಾಪ್ತಿನಲ್ಲಿ ಒಂದು 18-19 ಕೆರೆದು ನಾಗಮಂಗಲ ವ್ಯಾಪ್ತಿಯಿಂದ ತರಬೇಕು ಅನ್ನೋದೊಂದು. ಅದ್ರ ಜೊತೆಗೆ ನಮ್ಮ SL ಭೈರಪ್ಪನವ್ರದ್ದು ಇದೆ ಸರ್. 2 ಕೆರೆಗೆ ಯಡಿಯೂರಪ್ಪನವರಿದ್ದಾಗ ಏನೋ ರಿಕ್ವೆಸ್ಟ್ ಮಾಡಿದಾಗ ಅವರ ಸಹಕಾರವೂ ಇದೆ ಸರ್. ಯಾಕೆಂದರೆ ಅವ್ರನ್ನ ನಾವು ಬರ್ಸೋಕಾಯ್ತದೆ. ಆದರೆ ಅವರು ಸಹಕಾರ ಇದೆ. ಅದನ್ನು ಪ್ರಾಜೆಕ್ಟನ್ನು ಅದನ್ನು ಅನುಷ್ಠಾನಗೊಳಿಸೋ ವಿಚಾರದಲ್ಲಿ ಅದನ್ನು ಜವಾಬ್ದಾರಿಯುತವಾಗಿ ನಾನು ಕರ್ತವ್ಯ ಮಾಡಿ ಅದು ಆನ್ ಮಾಡುವಂಥದ್ದು ಮಾಡಿದ್ದೀವಿ. ದಿಡ್ಗ ವ್ಯಾಪ್ತಿಗೆ ಈಗಿನ ಒಂದು ಸರ್ಕಾರದ ಅವಧಿಯಲ್ಲಿ ನಾನು ಕೂಡ ರೆಕಮೆಂಡ್ ಮಾಡಿದ್ದೀನಿ. ಇಲ್ಲಿಯ ಸಂಸದರು ಕೂಡ ರೆಕಮೆಂಡ್ ಮಾಡಿದ್ದಾರೆ. ಈಗಿನ ಸ್ಥಳೀಯ ಸಂಸದರು ಅದು ದಿಡ್ಗ ವ್ಯಾಪ್ತಿ ಇರೋದು. ಯಾಕೆಂದರೆ ಹೌದು ರಾಜಕಾರಣ ಒಂದು ಕಡೆ ಅಭಿವೃದ್ಧಿ ಒಂದು ಕಡೆ ಇರುತ್ತೆ. ನಾನು ಕೂಡ ರೆಕಮೆಂಡ್ ಮಾಡಿದ್ದೀನಿ. ಅವರು ಕೂಡ ಹೋಗಿ ಇರಿಗೇಷನ್ ಮಿನಿಸ್ಟರ್ ಅವ್ರಿಗೆ ರೆಕಮೆಂಡ್ ಮಾಡಿದ್ದಾರೆ. ಅದು ಈಗ ಕ್ಯಾಬಿನೆಟ್ ಅನುಮೋದನೆ ಹಂತದಲ್ಲಿದೆ. ಆದರೆ ಆ ಭಾಗದಲ್ಲಿ ನಾನು ಈ ನುಗ್ಗೇಳಿ ಲಿಫ್ಟ್ ಇರಿಗೇಷನ್ ಎಲ್ಲ ತುಂಬಿಸಿರೋದ್ರಿಂದ ಸರ್ ಅಂತರ್ಜಲಕ್ಕೇನು ಕೊರತೆ ಇಲ್ಲ. ಅದು ಬರೋದ್ರಿಂದ ಒಂದು 15-16 ಕೆರೆಗಳಿಗೆ ಒಂದು ಅವಕಾಶ ಆಗ್ತದೆ. ಅದಲ್ಲದೆ ಇನ್ನೊಂದು ತಿಪ್ಟೂರ್ ಪ್ರಾಜೆಕ್ಟಲ್ಲಿ ನಮ್ಮ ಹಿಂದೆ ಇದ್ದಂಥ ಮಿನಿಸ್ಟರ್ ನಾಗೇಶ್ ಅಣ್ಣ ಇದ್ದಾರೆ. ರಿಕ್ವೆಸ್ಟ್ ಮಾಡಿ ಪಾಪ ಒಳ್ಳೆ ಜನ ನಮಗೆ ಆ ಕಬ್ಳಿ ಆ ಭಾಗದಲ್ಲಿ 4-5 ಕೆರೆಗಳಿಗೆ ಸಹಾಯ ಮಾಡ್ಕೊಂಡು ನಾವು ಎಲ್ಲೆಲ್ಲಿ ಅವಕಾಶ ಇದೆಯೋ ಅದನ್ನೆಲ್ಲನೂ ಕೂಡ ಸದ್ಬಳಕೆ ಮಾಡ್ತೀವಿ. ಈಗಿನ ಸರ್ಕಾರದಲ್ಲಿ ನಿಮ್ಗೆ ಅನುದಾನ ಇದೆಯಾ? ಎಲ್ಲಿಗೆ ಅಂದ್ರೆ ಈಗಿನ ಸರ್ಕಾರದಲ್ಲಿ ಕಾಂಗ್ರೆಸ್ ಹೊರತಾದ ಶಾಸಕರಿಗೆ ಅದು ಏನಾಯ್ತು ಸರ್, ಕಾಂಗ್ರೆಸ್ನವ್ರಿಗೆ ಪ್ರಾರಂಭದಲ್ಲಿ 25 ಕೋಟಿ ಕೊಟ್ಟರು ಸರ್. ನಮಗೇನು ಕೊಡಲಿಲ್ಲ ಮೊದಲನೇಲಿ. ಈ ಸಲ ಮನೆ ಇದ್ರ 10 ಕೋಟಿ RDPR ಕೊಟ್ಟಿದ್ದಾರೆ ಹೇಳ್ಬಿಡ್ತೀನಿ. ಆಮೇಲೆ ಒಂದು 10 ಕೋಟಿ SHDPನಲ್ಲಿ ಕೊಟ್ಟಿದ್ದಾರೆ. SHDP ಹೌದು. ಆಮೇಲೆ ನಮ್ಮ ತಾಲೂಕು ಹಿಂದಿನ ಸರ್ಕಾರದಲ್ಲಿ 32 ಕೋಟಿದು ಇರಿಗೇಷನ್ ಸ್ಯಾಂಕ್ಷನ್ ಮಾಡಿಸಿದ್ದೆ. ಅದೇನೋ ಇಲ್ಲಿ ಯಾರು ಅರ್ಜಿ ಬರೆದು ನಿಲ್ಲಿಸಿದ್ರು. ಬಟ್ ಈಗ ಅದು ವರ್ಕ್ ಆರ್ಡರ್ ಆಗಿ ಕ್ಲಿಯರ್ ಮಾಡಿಸ್ತಾ ಇದ್ದೀವಿ ಸರ್. ಇನ್ನೊಂದು ಪ್ರಗತಿ ಪಥ ಯೋಜನೆ ಅಂತ ಬಡ್ಜೆಟಲ್ಲಿ ಘೋಷಣೆ ಮಾಡಿದ್ದಾರೆ. 5120 ಕೋಟಿನ ಘೋಷಣೆ ಮಾಡಿ ಏಷ್ಯನ್ ಬ್ಯಾಂಕ್ನ ಸಹಯೋಗದೊಂದಿಗೆ ಪ್ರತಿ ಕಾನ್ಸ್ಟಿಟ್ಯೂನ್ಸಿಗೆ 35-40 ಕಿಲೋಮೀಟರ್ ಕೊಡ್ತೀನಿ ಅಂತ ಹೇಳಿದ್ದಾರೆ. ಅದನ್ನು ಈಗಿನ ನಮ್ಮ ಇಂಜಿನಿಯರ್ಸ್ ಕೇಳಿದರೆ ಅದು 3 ಹಂತ ಅಂತ ಇದ್ದಾರೆ. 35 ಕಿಲೋಮೀಟರ್ 3 ಹಂತ ಅಂದರೆ ಕಷ್ಟ ಆಗುತ್ತೆ. ಏಕಕಾಲದ ಟೆಂಡರ್ ಕರೆದು ಮಾಡಿಕೊಡ್ಬೇಕು ಅನ್ನೋದು ನಮ್ಮ ಒತ್ತಾಸೆ ಇದೆ ಸರ್. ಇನ್ನು ಅದ್ರ ಮೇಲೆ SCP TSPನಲ್ಲಿ ಆಮೇಲೆ ಮೈನಾರಿಟೀಸಲ್ಲಿ ಒಂದು 10 ಕೋಟಿ. ಕೆಲವರು ಹೇಳ್ತಾರೆ 300 ಕೋಟಿ ಬಂದಿದೆ ಅಂತಾರೆ. 300 ಕೋಟಿ ಅವ್ರು ಬಂದಿಲ್ಲ ಸರ್. ಸುಮ್ಮನೆ ನಾವು ಆಮೇಲೆ ನಮ್ಮ ಮಾನ್ಯ ಸತೀಶ್ ಜಾರಕಿಹೊಳರ PWD ಡಿಪಾರ್ಟ್ಮೆಂಟಿಂದ ಒಂದು 25 ಕೋಟಿ 30 ಕೋಟಿ ಅನುದಾನ ತಂದಿದ್ದೀವಿ. ನಮ್ಮ ರಿಕ್ವೆಸ್ಟ್ಗೆ ಒಂದು 10 ಕೋಟಿ ಹೆಚ್ಚುವರಿ ಮಾಡಿಕೊಟ್ರು. ಬೇರೆ ಬೇರೆ ಮೂಲದಿಂದನೂ ಕೂಡ ಬಂದು ಒಂದು 30 ಕೋಟಿ PWDಯಿಂದ ಬಂದಿದೆ. ಒಟ್ಟಾರೆ ಒಂದು 100 ಕೋಟಿ ಗ್ರ್ಯಾಂಟ್ ಬಂದಿದೆ. ಅಲ್ಲಿ ಇರೋದು ಹೌದು ಪ್ರತ್ಯಕ್ಷ ಪರೋಕ್ಷವಾಗೆಲ್ಲ ಒಂದು 95-100 ಕೋಟಿ ಬಂದ. ಮೈತ್ರಿ ಅನಿವಾರ್ಯತೆ ಇತ್ತ BJP JDS? ಈಗ ಮೈತ್ರಿ ಸರ್, ಈಗ ನಾವು ಮೈತ್ರಿ ಅನಿವಾರ್ಯತೆ ಇತ್ತ ಅನ್ನೋದಕ್ಕಿಂತನೂ ಇವತ್ತಿನ ಸಂದರ್ಭದಲ್ಲಿ ನನ್ನ ಪ್ರಕಾರ ಮೈತ್ರಿ ಆದಮೇಲೆ ಗಟ್ಟಿತನದಲ್ಲಿ ಮೈತ್ರಿ ಆಗಿ ಹೋಗ್ಬೇಕು ಸರ್. ಸಾರಿ, ನಾನು ಯಾಕೆ ಪ್ರಶ್ನೆ ಕೇಳಿದೆ ಅಂದರೆ ಇತ್ತೀಚೆಗೆ ಸರ್ಕಾರದ ವಿರುದ್ಧ ಬೆಲೆ ಏರಿಕೆ ವಿರುದ್ಧ ಪ್ರೊಟೆಸ್ಟ್ಗಳಾಯಿತು. BJPನೇ ಸಪ್ರೇಟು, JDSೇ ಸಪ್ರೇಟು, ಮೈತ್ರಿ ಕೇವಲ ಅಧಿಕಾರಕ್ಕೆ ಮಾತ್ರನಾ? ಹೋರಾಟಕ್ಕಿಲ್ವಾ? ಇಲ್ಲ, ಹೋರಾಟಕ್ಕೂ ಇರ್ಬೇಕು ಸರ್. ಅದಕ್ಕೆ ಕುಮಾರಣ್ಣವರು ಮತ್ತು ಇವರೆಲ್ಲ ಸೇರಿ ಇದು ಸಮನ್ವಯ ಸಮಿತಿ ಆಗಬೇಕು ಅಂತ ಹೇಳಿದ್ದಾರೆ. ನನ್ನ ಪ್ರಕಾರ BJPಯವರು ಇವತ್ತು ದೇಶದಲ್ಲಿ ಇವತ್ತು ಆಡಳಿತನ ನಡೆಸ್ತಾ ಇರುವಂಥ ಹಿನ್ನೆಲೆಯಲ್ಲಿ ಬಹುಶಃ ರಾಜ್ಯಾಧ್ಯಕ್ಷರು ಅವರೇ ಇರ್ಬೋದು, ನ್ಯಾಷನಲ್ ಲೆವೆಲ್ ಲೀಡರ್ ಇರ್ಬೋದು. ಇಂಥ ಸಂದರ್ಭ ಬಂದಾಗ ಅವರೇ ಕರೆದು ಕುಮಾರಣ್ಣವ್ರನ್ನ ಅವ್ರು ಕೂತು ಮಾತಾಡಿ ಹೋರಾಟ ಮಾಡಿದ್ದು ಇದು ಇನ್ನೂ ಚೆನ್ನಾಗಿರ್ತಿತ್ತು. ಹೌದು. ಆಮೇಲೆ ನಾವು ಕೂಡ ಪ್ಯಾರಲಲ್ ಆಗಿ ಕೂಡ ಮಾಡಿದ್ದೀವಿ ಎಲ್ಲ ಕಡೆ ಮಾಡೋದಕ್ಕೆ. ಬಟ್ ಇನ್ನು ಸಮನ್ವಯತೆ ಕೊರತೆ ಆಗಬಾರ್ದು ಸರ್. ಸಮನ್ವಯತೆ ಇದೆಯಾ? ಸಮನ್ವಯತೆ ಕೊರತೆ ಇದೆಯಾ? ಇಲ್ಲ, ಈಗ ಅದೆಲ್ಲ ಕುಮಾರಣ್ಣವರು ಕೂಡ ನಿರ್ದೇಶನ ಕೊಟ್ಟಿದ್ದಾರೆ. ಆ ಥರ ಆದರೆ ಅದು ಪಕ್ಷದ ಮೇಲೆ, 2 ಪಕ್ಷದ ಮೇಲೆ ಪರಿಣಾಮಗಳು ಬೀಳ್ತದೆ ಸರ್. ಅದು ಅವಕಾಶ ಆಗಬಾರ್ದು. ಇರೋ ವಿಚಾರ ಅದರಲ್ಲಿ. ಹೌದು ಅಲ್ವೇ? ಯಾಕಂದ್ರೆ ನಿಮ್ಮ ಮನೇಲೆ ಮೈತ್ರಿ ಅಣ್ಣ ಅವ್ರು ಲೋಕಸಭೆಗೆ ಹೋಗಿದ್ದು ಎಷ್ಟು ಖುಷಿ ಅನ್ನಿಸ್ತು ಸರ್. ಈಗ
ಈಗ ಅವರು ಸಾಮಾನ್ಯ ರಾಜಕಾರಣಿಗೆ ಕಡೆಗೆ ಪಾದಕ್ಕಿಂತ ತಿರುಗು ನೋಡಿದವರಲ್ಲ. ಆದರೆ ಆಯಾ ಕಾಲಘಟ್ಟಗಳಲ್ಲಿ ಜಯದೇವ ಸಂಸ್ಥೆಯನ್ನು ಇವತ್ತು ಪ್ರಪಂಚಕ್ಕೆ ಪರಿಚಯಿಸಿದ್ರು. ಎಲ್ಲೋ ಆಡಳಿತ ನಡೆಸ್ತಕ್ಕಂಥದ್ರಲ್ಲಿ ಅವ್ರಿಗೇನು ಯಾರು ಹೇಳ್ಕೊಡೋಂಥ ಸನ್ನಿವೇಶ ಇಲ್ಲ. ಬಟ್ ಅವ್ರಿಗೆ ಎಲ್ಲೋ ಒಂದು ಕಡೆ ದೇಶ ಸೇವೆ ಮಾಡಬೇಕು ಅಂತಲೇ ಒಂದು ದೇವರ ಅನುಗ್ರಹ, ಜನರ ಆಶೀರ್ವಾದ ಇತ್ತೇನು ಗೊತ್ತಿಲ್ಲ. ಆ ಸಂದರ್ಭಕ್ಕೆ ದೇವೇಗೌಡರು ಮತ್ತು BJPಯ ನಾಯಕರುಗಳು ಕುಮಾರಣ್ಣರ ನಾಯಕತ್ವದಲ್ಲಿ ಅಂತ ಅವಕಾಶ MP ಬಂತು. ಬಟ್ ಸರ್ವಿಸ್ ಮಾಡ್ತಾ ಇದ್ದಾರೆ ಅವರು ಕೂಡ. ಪಾರ್ಲಿಮೆಂಟಲ್ಲಿ ಎಲ್ಲ ತುಂಬ ಚೆನ್ನಾಗಿ ರಾಜ್ಯ ಸಮಸ್ಯೆಗಳ ಬಗ್ಗೆ, ಹೆಲ್ತ್ ಬಗ್ಗೆ, ರೈತರ ಬಗ್ಗೆ ಎಲ್ಲ ಕೂಡ ಪ್ರಸ್ತಾಪ ಮಾಡಿದ್ದಾರೆ ಸರ್. ವಯಸ್ಸಲ್ಲಿ ಅವ್ರು ದೊಡ್ಡವರು, ರಾಜಕೀಯದಲ್ಲಿ ನೀವು ದೊಡ್ಡವರು, ನಿಮ್ಮ ಜೊತೆ ಏನಾದ್ರು ಚರ್ಚೆ ಮಾಡಿದ್ರಾ? ಹೇಳ್ತಾ ಇದ್ದಾರೆ ಎಲ್ಲರೂ ಕೂಡ. ಇಲ್ಲ, ನಾನು ಏನಾಯ್ತು ಮೊದಲಲ್ಲಿ ಸರ್ ಪ್ರತಿ ದಿವಸನೂ ಕೂಡ TV ಪೇಪರ್ನಲ್ಲಿ ಅವ್ರದ್ದು ಹೆಸರು ಪ್ರಸ್ತಾಪ ಆಯ್ತಾನೆ ಇತ್ತು. ಅವಾಗ ಮೊನ್ನೆ ಮುನಿರತ್ನ ಅವರು ಮತ್ತು ಅದೇ ನಮ್ಮ ಯೋಗೀಶ್ವರ್ ಅವರು ಯಾವಾಗಲೂ ಕೂಡ ಇದರಲ್ಲಿ ಚರ್ಚೆಗಳು ಮಾಡ್ತಿದ್ರು. ಕುಮಾರಣ್ಣರು ಕೂಡ ಇದ್ರ ಬಗ್ಗೆ ಚರ್ಚೆ ಮಾಡ್ತಿದ್ರು. ಆ ಸಂದರ್ಭದಲ್ಲಿ ನಾನು TV ದಿವಸ ಬರ್ತಾನೆ ಇರೋದು. ನಾನೊಂದು 10-12 ದಿವಸ ನೋಡಿದೆ. ನಾನು ಅಣ್ಣವ್ರಿಗೆ ಫೋನ್ ಮಾಡಿ, ಅಣ್ಣ ತೀರ್ಮಾನ ತಗೊಂಡ್ರೆ ನಿರ್ಧಾರ ಕಠಿಣವಾಗಿದ್ದು ಬಿಡಲಿ ಅಂದೆ. ಸೂಪರ್, ಗುಡ್ ಸರ್. ಎಸ್ ಆರ್ ನೋ, ಅಷ್ಟೇ ಎಸ್ ಆರ್ ನೋ. ಸುಮ್ಮನೆ ಏನಾದ್ರು ಆಸಿಲೇಷನ್ ಆದರೆ ಕೊನೆಗೆ ಆಮೇಲೆ ನಿಂತ್ಕೊಂಡ್ರೆ ಆಮೇಲೆ ಬೇರೆ ರೀತಿ ಪರಿಣಾಮಗಳಾಗ್ತದೆ. ಏನೋ ಒಲ್ಲದ ಮನಸ್ಸಿನಿಂದೇನೋ ಇದಂದಂಗೆ ಆಗ್ತದೆ. ಅದೇ ರೀತಿ ಜನ ದೊಡ್ಡ ಪ್ರಮಾಣದ ಒಂದು ವಿಜಯ ಸರ್. ಯಾರ ಬಗ್ಗೆನೂ ನಾವು ಮಾತಾಡೋಕೆ ಖಂಡಿತ ಜನ ಮಂಜುನಾಥ್ ಅವ್ರು ಬೇಕು ಪಾರ್ಲಿಮೆಂಟ್ಗೆ ಅನ್ನೋದೊಂದು ದೃಷ್ಟಿನಲ್ಲಿ ಅವ್ರನ್ನ ಆಯ್ಕೆ ಮಾಡಿದರು. ಆದರೆ ಎಲ್ಲ ಕಾರ್ಯಕ್ರಮಗಳಿಗೆ ಹೋಗ್ತಾ ಇದ್ದಾರೆ. ಅವ್ರದ್ದೇ ಆದಂಥ ರೀತಿಯಲ್ಲಿ ಸಂಸತ್ನಲ್ಲೂ ಕೂಡ ವಿಚಾರಗಳನ್ನ ಮಂಡನೆ ಮಾಡ್ತಾ ಇದ್ದಾರೆ. ತುಂಬ ಸುಮಾರು 150 ಕಿಲೋಮೀಟ್ರು ಒಂದು ಮುಖ್ಯವಾದಂಥ ರಸ್ತೆ ಅಪ್ರೂವಲ್ ಹಂತದಲ್ಲಿ ಕೂಡ ಇದೆ ಆ ಭಾಗದಲ್ಲಿ. ಹೌದು ಎಲ್ಲ. ಬಟ್ ವಿಶ್ವಾಸ ಇದೆ ಸರ್, ಅಲ್ಲಿ ಹೆಸರೊಂದು ಗಳಿಸ್ತಾರೆ, ಅದ್ರ ಬಗ್ಗೆ ವಿಶ್ವಾಸ ಇದೆ. ಕ್ಯಾಬಿನೆಟ್ ಸೆಂಟ್ರಲಲ್ಲಿ ರೀಶಫಲ್ ಆಗುತ್ತೆ, ಸದ್ಯದಲ್ಲೇ ಚರ್ಚೆಗಳು ನಡೀತಾ ಇದೆ. ಅಲ್ಲಿ ಬೊಮ್ಮಾಯಿ ಅವ್ರ ಹೆಸರು ಬರುತ್ತೆ, ಮಂಜುನಾಥ್ ಅವ್ರ ಹೆಸರು ಬರುತ್ತೆ, PC ಮೋಹನ್ ಹೆಸರು ಬರುತ್ತೆ. ನಿರೀಕ್ಷೆ ಇದೆಯಾ ಸಚಿವ ಸ್ಥಾನದ್ದು? ಬಟ್ ನಾವುಗಳು ಕೂಡ ಶೆಟ್ಟರ್ ಅವ್ರ ಹೆಸರು ಬರುತ್ತೆ. ಬರುತ್ತೆ, ಯಾಕೆಂದ್ರೆ ಅವರೆಲ್ಲ ಸೀನಿಯರ್ ಇದ್ದಾರೆ ಸರ್. ಯಾಕೆಂದ್ರೆ ಅವ್ರು ನಮ್ಮ ಬೊಮ್ಮಾಯಿ ಸಾಹೇಬರು ಇರ್ಬೋದು, ಶೆಟ್ಟರ್ ಇರ್ಬೋದು, ಇನ್ನು ಅನೇಕ ದಿಗ್ಗಜರ ಆ ಕಡೆನೂ ಕೂಡ ಇದ್ದಾರೆ. ಯಾಕೆಂದರೆ ಅವರ ಪಾರ್ಟಿನಲ್ಲೂ ಕೂಡ ಅವ್ರಗಳಿಗೆಲ್ಲ ಒಂದು ಅವಕಾಶಗಳು ಸಿಗಲೇಬೇಕಾಗ್ತದೆ. ಬಟ್ ನಮ್ಮ ಸಹೋದರಂತ ಡಾಕ್ಟರ್ ಮಂಜುನಾಥ್ ಅವ್ರಿಗೆ ಈ ಹೆಲ್ತ್, ಈ ಅಟ್ಲೀಸ್ಟ್ ಸ್ಟೇಟ್ ಇಂಡಿಪೆಂಡೆಂಟ್ ಚಾರ್ಜ್ ಅಂತ ಕೊಟ್ಟರೆ, ಇಂಡಿಪೆಂಡೆಂಟ್ ಅಂತ ಕೊಟ್ಟರೆ ದೇಶದಲ್ಲಿ ಒಂದು ಉತ್ತಮವಾದಂಥ ಒಂದು ಆರೋಗ್ಯ ಕ್ಷೇತ್ರದ ಬದಲಾವಣೆಗಂತೂ ಕೂಡ ಅವಕಾಶ ಆಗ್ತದೆ. ಕನೆಕ್ಟ್ ಕರ್ನಾಟಕ, ಇದು ನಿಮ್ಮ ನೆಟ್ವರ್ಕ್.